ಕೊಂದು ನಮಗೆ ಸಂತೋಷವನ್ನು ಕೊಡುವ ತಾಯಿ ಸೌಖ್ಯ ಅಮ್ಮ ಇಂದು ನಾವು ತಾಂಗಿಯ ಏನಿಗೆ ಕಲ್ಯಾಣವಾಗಲಿ ಮಂಗಳವಾಗಲಿ ನೀವೇನು ಹಂಸಬೇಡಿರಿ. ಸ್ವಚ್ಛದಿಂದ ನಮ್ಮ ಸನ್ನಿಧಿಯಲ್ಲಿರುವ ತಾಯಿ ಸೌಖ್ಯ ಪ್ರದಾಯಿ. ಭವಾನಿ ಅವೇಕಗಳಾದ ಬಂಡರೆಕ್ಕಸರನ್ನು ಖಂಡಿತವದಿಂದ ನಮ್ಮ ಗಂಡನಾದ ದೇವೇಂದ್ರನನ್ನು ಒಂದು ಕಾಲಿಯಲ್ಲಿ ಹಾಕಿ ಅದಕ್ಕೆ ಒಂದು ಸಹಸ್ರ ರಕ್ಕಸರನ್ನು ನಮ್ಮ ಮನೆಗೆ ಬಂದಾಗೆ ನಮ್ಮನ್ನು ಲಕ್ಷ್ಯವಿಲ್ಲದೆ ತಾಂದಲಿ ಮಾಡಿದರಮ್ಮ. ಇಷ್ಟು ಫಜಿತ ಮಾಡಿ ನಮ್ಮ ಮಂದಿರವನ್ನು ಬೆಳೆಸಿ ಹೊರನೂಕಿದರು. ಆ ಮಂದಮತಿಗಳಾದ ರಕ್ಕಸರನ್ನು ಕೊಂದು ನಮಗೆ ಸಂತೋಷವನ್ನು ಕೊಡುವ ಪಾರ್ವತಿ ಹಿಮರಾಜನ ಅಮ್ಮ ಸಚಿದೇವಿ ಕೇಳು. ಆ ಮಕ್ಕಳ ಮುಂದೆ ಗಂಡಂದರಿಗೆ ಲೈಂಗಿರಿಯಾಗಿ ನುಂಗಿ ನಿಮಗೆ ಬಹು ಮಂಗಳವನ್ನುಂಟು ಮಾಡುವೆನು. ನೀವೇನು ಹಂಸಬೇಡಿರಿ. ಈ ಗೋಯನ್ನ ಅಭಯದ ಹಸ್ತವನ್ನು ನಿಮ್ಮ ಮಸ್ತಕದ ಮೇಲೆ ಇಟ್ಟಿರುವೆನು. ನಮ್ಮ ಕಂದರಿ ಸುಂದರಿ. ಅಮ್ಮ ಭವಾನಿ, ಅಮ್ಮ ಮಹಾದೇವಿ, ನಿಮ್ಮ ಕೃಪೆಗಡ ಒಂದು ಶತಪೂರ್ವ ಭಕ್ತರಿಂದ ಪರಿಪಾಲಿಸುವ ಪೂರ್ಣಚಂದ್ರ ಧಾರಮಣಿಯಾದ ಭ್ರಮರಂಭ ಸ್ವರ್ಗದಲ್ಲಿ ಆಗಲಿ ಮಧ್ಯದಲ್ಲಿ ಆಗಲಿ ನಿಮ್ಮ ಪಾದ ದಾನವಂತರಾದರಿಗೆ ಸತ್ಪುರುಷರಿಗೆ ಏನಾಡಿದರೇನು ಪ್ರಾಚೀನದ ಕರ್ಮ ಎಂಬುದು ತಿಳಿಯಬೇಕಮ್ಮ ಶಾಂಭವಿ. ಏ ತಾಯಿ, ಈ ರೀತಿ ನಮಗೆ ಆಡುವುದು ನಿಮಗೆ ಧರ್ಮವೇನಮ್ಮ? ಏ ತಾಯಿ, ಆ ಬಂಡರದ ರಕ್ಕಸರನ್ನು ಕೊಂದು ನಮ್ಮ ಮಂದಿರವನ್ನು ನಮಗೆ ಬಿಡಿಸಮ್ಮ ಪಾರ್ವತಿ ಹಿಮರಾಜನ ಅಮ್ಮ ಸಂಪುಣ ಭರಣಿ. ಸ್ವಚ್ಚಿ ನಿಂತಿರುವ ಸುಂಬಾದಿ ಸುಂದರ ರಕ್ಕಸರ ಗುಂಡಿಗೆಯ ಬಗೆದು ಎನ್ನ ಶರದಿಂದ ಅವರ ಶಿರವನ್ನು ಖಂಡಿಸುತ್ತಿದ್ದರೆ ಅಖಿಲಾಂತರಯಾಮಿ ಚರಾಕ್ಷರ ಮೂರ್ತಿ ಜಗತ್ಕರ್ತಳೆಂದು ಚತುರು ವೇದಗಳುವುದು ಗೊತ್ತಿಲ್ಲವೇ? ನಮ್ಮ ಮಗಳೇ, ಆ ರಕ್ಕಸರು ನಾಶಗೈದು ನಿಮ್ಮ ಕಲಂಬಕ್ಕೆ ಸಂಭ್ರಮವನ್ನು ಕೊಡುವೆನು. ನಮಗಿಂತ ಸಾರುವರು ಹಿಮಾಚಲದಲ್ಲಿ ಸಂತೋಷದಿಂದಿರುವರಾಗಿರುವ ಆಲಿನ ಬಳಿ